ಜೆಡಿಎಸ್ನಿಂದ ಅಶ್ವಿನ್ ಗೌಡ್ರು ನಮ್ಮ ಜೊತೆಗಿದ್ದಾರೆ. ಅಶ್ವಿನ್ ಗೌಡ್ರೆ, ಮೈತ್ರಿ ಲೋಕಸಭಾ ಚುನಾವಣೆಗೆ ಮೂಡ ವಿರುದ್ಧದ ಪಾದಯಾತ್ರೆಗೆ ಮತ್ತು 3 ಬೈ ಎಲೆಕ್ಷನ್ಗಳಿಗೆ ಮಾತ್ರ ಸೀಮಿತವು ಅಥವಾ ಅಧಿವೇಶನದಲ್ಲೂ ಇದೆಯಾ? ಖಂಡಿತವಾಗ್ಲೂ ಸರ್, ಅಜಿತ್ ಸರ್, ಇದು ಕಂಟಿನ್ಯೂ ಆಗೇ ಆಗುತ್ತೆ. ಅದು ಮೈತ್ರಿ ವಿಚಾರದಲ್ಲಿ ಯಾವುದೇ ರೀತಿ ಗೊಂದಲ ಬೇಡ. ಕುಮಾರಣ್ಣವರು ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಒಂದು BJPಯ ಆಂತರಿಕ ವಿಚಾರ ಇರೋದ್ರಿಂದ, ಯಾಕೆಂದರೆ ಪಕ್ಷ ಕಟ್ತವ್ರು ಇದ್ದಾರೆ ಪಾರ್ಟಿನಲ್ಲಿ, ಅವ್ರಿಗೆ ಈ ಬಣಗಳಿವೆಲ್ಲ ಗೊತ್ತಿರುತ್ತೆ. ಅವ್ರಿಗೆ ಗೊತ್ತಿಲ್ಲದೆ ಅಂಥದ್ದು ಏನೂ ಇಲ್ಲ. ಇದರಿಂದ ಮುಜುಗರ ಆಗುತ್ತೋ ಇಲ್ಲ ಅಂತಂದರೆ ಅಭಿವೃದ್ಧಿಗೆ ಕಾಂಗ್ರೆಸ್ ಜೊತೆ ಪರಸ್ಪರವಾಗಿ ಹೊಂದಾಣಿಕೆಗಳಲ್ಲಿ ಇರಲ್ವ ಅನ್ನೋದು ಎಲ್ಲರಿಗೂ ಗೊತ್ತಿದೆ. 19 ಇಟ್ಕೊಂಡವ್ರು ನಮ್ಮಲ್ಲೇ ಭಿನ್ನಾಭಿಪ್ರಾಯ ಇದೆ, 66 ಇದ್ದವ್ರು ಅವ್ರದಲ್ಲಿ ಇರಲ್ವ ಇರುತ್ತೆ. ಈಗ ಒಂದು ರಾಜಕೀಯ ಪಕ್ಷ ಅಂದಾಗ ಎಲ್ಲದರಲ್ಲೂ ಇದ್ದೇ ಇರುತ್ತೆ. ಯಾವ ಇಂಥ ಪಕ್ಷ ಅದು ಹೊರತಾಗಿದೆ ಅಂತ ಹೇಳೋಂಥದ್ದಿಲ್ಲ. ಯಾಕೆಂದರೆ ಸ್ವತಂತ್ರ ಪೂರ್ವದಿಂದನೂ ಸ್ವತಂತ್ರ ನಂತರನೂ ಇದ್ದಿದ್ದು ಹೋರಾಟಗಾರರಾಗಿರಲಿ, ಇವತ್ತು ರಾಜಕಾರಣಿಗಳಿಗೆ ಆ ಒಂದು ಇದ್ದೇ ಇರುತ್ತೆ ಸರ್. ಅದನ್ನು ನಾವು ಅಲ್ಲಗೆಳೆಯೋಕ್ಕೆ ಆಗಲ್ಲ. ಕೊಟ್ಟವ್ರೆ ಕುಮಾರಣ್ಣವರು ಒಂದು ಸುವರ್ಣಸೌಧ, ಒಂದು 9 ದಿನ ಅಧಿವೇಶನ ಇದೆ. ಅಟ್ಲೀಸ್ಟ್ ಉತ್ತರ ಕರ್ನಾಟಕಕ್ಕೆ 9 ಜಿಲ್ಲೆಗೆ ಆರೋಗ್ಯ ಕ್ಷೇತ್ರ, ವಿದ್ಯಾ ಕ್ಷೇತ್ರಕ್ಕಿರ್ಬೋದು, ಒಂದು ಕೈಗಾರಿಕೀಕರಣ ಇರ್ಬೋದು, ಸಿಟಿ ಡೆವಲಪ್ಮೆಂಟ್ ಇರ್ಬೋದು, ಯಾವುದಾದ್ರೂ ಒಂದೊಂದು ಯೋಜನೆಗಳನ್ನ ಅನೌನ್ಸ್ ಮಾಡಿ ಬರ್ತಾರೆ ಅಂತ ಜನಗಳು ಅಂದ್ಕೊಳ್ಬೋದಾ ಸರ್? ಅಜಿತ್ ಸರ್, ಯಾಕೆ ಹೇಳ್ತಿದ್ದೀನಿ ಅಂದರೆ, ಪಂಚಮಸಾಲಿ ಮೀಸಲಾತಿ ವಿಚಾರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇರ್ಬೋದು, ವಿನಯ್ ಕುಲಕರ್ಣಿ, ಕಾಶಪ್ಪನವರು ಯಾವ ಮಟ್ಟಕ್ಕೆ ಅವರು ಧ್ವನಿ ಎತ್ತುತ್ತಾ ಇದ್ದು ಅಂದರೆ, ಇವತ್ತು ಮಾಧ್ಯಮಗಳ ಮುಂದೆ ಏನು ಹೇಳಿದ್ರು ಅಂದರೆ, ನಮಗೆ ಗೊತ್ತೇ ಇಲ್ಲ, ನಿಷೇಧ ಮಾಡಿದ್ದಾರೆ ಅಂದರೆ ಗೊತ್ತೇ ಇಲ್ಲ, ಈಗ ಆಗಬಾರ್ದಿತ್ತು ಅಂತ ಹೇಳಿದ್ರೆ ಯಾವ ಮಟ್ಟದ ರಾಜಕಾರಣ ಅಲ್ಲಿದೆ ಸರ್? ಜನರಿಗೆ ನ್ಯಾಯ ಸಿಗುತ್ತಾ? ಇವತ್ತೇನಾಗಿದೆ, ಬೆಳಿಗ್ಗೆ ಎದ್ದು ಟೀಚರ್ಸ್ಗಳು ಮನೆಯಿಂದ ಓಡ್ತಾರೆ, ರೈತರುಗಳು ಮನೆಯಿಂದ ಓಡ್ತಾರೆ, ಸರ್ಕಾರಿ ಯಾವುದೇ ಅಧಿಕಾರಿಗಳು, ಪೊಲೀಸ್ ಇಲಾಖೆಯವರು ಮನೆಯಿಂದ ಓಡ್ತಾರೆ. ನಾನು ಹೋಗೋ ರಸ್ತೆ ಸರಿ ಇಲ್ಲ, ನನಗೆ ನೀರಾವರಿ ವ್ಯವಸ್ಥೆ ಸರಿ ಇಲ್ಲ, ವಿದ್ಯುತ್ ಸರಿ ಇಲ್ಲ, ಸರಿಯಾಗಿ ಸಂಬಳ ಆಗ್ತಿಲ್ಲ. ಬೇಕಾದ್ರೆ ರೈತರಿಗೆ ಕಾಲ್ ತಗೊಳ್ಳಿ, ಇಲ್ಲ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾರಿಗಾದ್ರೂ ಒಂದು ಕಾಲ್ ತಗೊಳ್ಳಿ, ಸಂಬಳ ಆಗ್ತಿಲ್ಲ ಅಂತ ಅಷ್ಟು ಚಿಂತೆಯಲ್ಲಿ ಮನೆಗೆ ಬಂದು ಕೂತ್ಕೊಂಡು ಮಾಧ್ಯಮ ನೋಡ್ತಾ ಇದ್ದರೆ, ಪುನಃ ಅಜಿತ್ ಸರ್ ನೀವು ಅದನ್ನೇ ತೋರಿಸ್ತಿದ್ರೆ ಅವ್ರಿಗೆ ಏನಾಗುತ್ತೆ ಹೇಳಿ? ದಿನ ಬೆಳಿಗ್ಗೆ ಇದನ್ನೇ ಅನುಭವಿಸ್ತಿದ್ದೀನಿ, ಪುನಃ ನಾನು ನೋಡಬೇಕಾದಾಗ ಬಣ ಬಡಿದಾಟ ಕಾಂಗ್ರೆಸ್ಗೆ ಬೇಕಾಗಿದೆ ಸರ್. ಅಂದರೆ ಏನಕ್ಕೆ ಕೇಳ್ತಿದ್ದೀನಿ ಅಂದರೆ, ಅಭಿವೃದ್ಧಿ ಕೊಡಿ, ನೀವು ಬಣ ಬಡಿದಾಟ ಇರುತ್ತೆ. ಆಪೋಸಿಷನ್ ಪಾರ್ಟಿಗಳಿಂದ ನಿಮ್ಗೇನು ಬರೋಂಥದ್ದೇನಿಲ್ಲಲ್ಲ, ನೀವು ಅಭಿವೃದ್ಧಿಗೆ ನೀವು ಗಮನ ಹರಿಸ್ತಿಲ್ಲ ಅಂತ ಅಂದರೆ ಅವ್ರದ್ದೇನು ಪಾತ್ರ ಇದ್ರಿ? ಕಾಂಗ್ರೆಸ್ದೇನು ಪಾತ್ರ ಇದೆ ಬಣ ಬಡಿದಾಟದಲ್ಲಿ? ಬಣ ಬಡಿದಾಟ ನಾನು ಹೇಳ್ತಿರೋದು, ಈಗ ಎದುರುಗಡೆಯ ಸೇನೆಯಲ್ಲಿ 2 ಸೇನಾಧಿಪತಿಗಳು ಇಲ್ಲಿ ಬಾಣ ಬಡಿಯೋ ಬದಲು ಇಲ್ಲಿ ಬಾಣ ಹೊಡೆದ್ರೆ ಎದುರುಗಡೆಯವನು ಇದ್ದವನು ಎಂಜಾಯ್ ಮಾಡ್ತಾನೆ. ಯಾಕೆ ಎಂಜಾಯ್ ಮಾಡಲ್ಲ ಅವನು ಸರ್? ಇವಾಗ BJPಲಿ ಬಣ ಬಡಿದಾಟ ಇದೆ, JDS ಅಲ್ಲಿ ನೀವೇನೋ ಹೇಳ್ತಾ ಇಲ್ಲ. ಬೇಕಾಗಿರೋದು ಕಾಂಗ್ರೆಸ್ಗೆ ಬೇಕಾಗಿರೋದು ಅಭಿವೃದ್ಧಿ ಮಾಡಬೇಕು, 9 ದಿನ ಅಧಿವೇಶನ ಉಪಯೋಗಿಸ್ಕೊಂಡು ಬರಬೇಕು ಅಂತ ಕಾಂಗ್ರೆಸ್ಗೆ ಇರಬೇಕು. ಇಲ್ಲ ಅಂತಂದ್ರೆ ಬೇರೆ ಇನ್ನಿಗೆ ಸರ್ಕಾರ ನಡೆಸೋರ್ಗಿರ್ಬೇಕಾ ಸರ್? ಅಭಿವೃದ್ಧಿ ಮಾಡುವುದಕ್ಕಾಗಿ ಅಧಿವೇಶನ ನೀವು ಯಾವ ಕಾಲದಲ್ಲಿ ಇದೆ? ಎಕ್ಸಾಕ್ಟ್ಲಿ, ನಾನು ಅದೇ ಪಾಯಿಂಟ್ಗೆ ಬಂದೆ ಸರ್. 9 ದಿನದಲ್ಲಿ 9 ಜಿಲ್ಲೆಗೆ ಏನಾದರೂ ಕೊಡುಗೆ ಕೊಡೋ ಅಂತ ಕಾಂಗ್ರೆಸ್ ಅವರು ಕಲ್ಪನೆ ಇದೆಯಾ? ಇಲ್ಲ. ಇಲ್ಲೇನಾಗಿದೆ, ನೀವು ಉದಾಹರಣೆ ಇದೇ ತಗೊಳ್ಳಿ, ಪಂಚಮಸಾಲಿ ಏನಕ್ಕೆ ಬೇಕು? ಇದು ಜನರಿಗೆ ಗೊತ್ತಾಗ್ತಿದೆ, ಏನೂ ಆಗಲ್ಲ. ಕಾಂಗ್ರೆಸ್ ಅಲ್ಲಿ ಕಳೆದ ಬಾರಿ ಯಾರು ಧ್ವನಿ ಎತ್ತುತ್ತಿದ್ದವರೇ ಇವತ್ತು ಧ್ವನಿ ಅಡಗಿಸಿ ಕೂತಿದ್ದಾರೆ ಅಂದ್ರೆ ಪಂಚಮಸಾಲಿಗೆ ಒಂದು ಅವ್ರಿಗೆ. ಅಭಿವೃದ್ಧಿ ಯೋಜನೆಗಳನ್ನು ಘೋಷಣೆ ಮಾಡೋದಾದ್ರೆ ಈ ವಿಧಾನಸೌಧದಲ್ಲೂ ಮಾಡಬಹುದು, ಸುವರ್ಣಸೌಧಕ್ಕೆ ಹೋಗ್ಬೇಕು ಅಂತಿಲ್ಲ, ಅಲ್ಲೇ ಅಧಿವೇಶನ ಮಾಡಬೇಕು ಅಂತಿಲ್ಲ. ಅಂದ್ರೆ ಕಾಂಗ್ರೆಸ್ ಅವ್ರಿಗೆ ಒಂದು ಬದ್ಧತೆ ಇಲ್ಲ ಸರ್, ಅವ್ರು ಬೇಕಿಲ್ಲ. ಬಣ ಬಡಿದಾಟ 1000 ಇರುತ್ತೆ ಸರ್, ಯಾವ ಪಕ್ಷದಲ್ಲಿ ಯಾವ ಹೇಳೋದೇನೋ ಪ್ರಶ್ನೆ ಕೇಳೋರು ಚಿಪ್ಪಾಡರಕ್ಕಾಗಿರ್ಲಿ, ಉತ್ತರ ಕೊಡೋರು ಮಾತ್ರ ತಮ್ಮ ಉತ್ತರ ತಗೊಳ್ಬೇಕು ಅಂತ. ಯಾರು ಪ್ರಶ್ನೆ ಕೇಳಿಲ್ಲ? ಮೂಡ ಕೇಳಿಲ್ವಾ? ವಕ್ಫ್ ಕೇಳಿಲ್ವಾ? ಬಳ್ಳಾರಿ ಕೇಳಿಲ್ವಾ? ಬೆಳಗಾವಿ ಕೇಳಿಲ್ವಾ? ಉತ್ತರ ಕರ್ನಾಟಕಕ್ಕೆ ಕೈಗಾರಿಕೆಗಳನ್ನ ಕೊಡಿ ಅಂತ ಕೇಳಿಲ್ವಾ? ಆರೋಗ್ಯ ಇಲಾಖೆ ಸುಧಾರಿಸಿ ಅಂತ ಕೇಳಿಲ್ವಾ? ಮಹದಾಯಿ ಎಲ್ಲೋಯ್ತು ಅಂತ ಕೇಳಿಲ್ವಾ? ಮೇಕೆದಾಟು ಎಲ್ಲೋಯ್ತು ಅಂತ ಕೇಳಿಲ್ವಾ? ಇದಕ್ಕೆಲ್ಲ ಎಲ್ಲಿ ಉತ್ತರ ಕೊಡ್ತಿದ್ದಾರೆ ಕಾಂಗ್ರೆಸ್ ಅವರು? ಇದನ್ನ ನೀವು ಡೈವರ್ಟ್ ಮಾಡ್ತಾ ಅಧಿವೇಶನ ನಡೀತಾ ಇದೆ, ಸದನಕ್ಕೆ ಒಂದಷ್ಟು ನಿಯಮಗಳಿದಾವೆ, ಯಾವ ನಿಯಮದಲ್ಲಿ ಏನೇನು ಚರ್ಚೆ ಆಗಬೇಕು ಅನ್ನೋದನ್ನು ವಿಪಕ್ಷಗಳು ಸೇರಿಕೊಂಡು ಬಿಸಿನೆಸ್ ಅಡ್ವೈಸರಿ ಕಮಿಟಿಯಲ್ಲಿ ತೀರ್ಮಾನ ಆಗಬೇಕು, ಆ ಪ್ರಕಾರ ಚರ್ಚೆಗಳಾಗಬೇಕು. ನೀವು ಅಷ್ಟು ದಿನಕ್ಕೆ ನೀವು ಮುಂಚೆನೆ ಮುಗಿಸ್ತೀನಿ ಅಂತಂದ್ರೆ ಇದು ಏನಕ್ಕೆ ಮಾಡಬೇಕು? ಬನ್ನಿ ಚರ್ಚೆಗೆ. ಸಿದ್ದರಾಮಣ್ಣ ಅವರು, DK ಶಿವಕುಮಾರ್ ಅವರು ಹೇಳ್ಬೋದಲ್ಲ, ಬನ್ನಿ ಮೂಡ ಚರ್ಚೆಗೆ ಬನ್ನಿ, ಬನ್ನಿ ಮಹದಾಯಿ ಚರ್ಚೆಗೆ ಬನ್ನಿ, ಬನ್ನಿ ಮೇಕೆದಾಟು ಚರ್ಚೆಗೆ ಬನ್ನಿ, ಅಪ್ಪರ್ ಪ್ರಾಜೆಕ್ಟ್ ಒಳ್ಳೆ ಕಥೆ ಅಂತ ಆದಾಗ ವಿಷಯಗಳನ್ನು ಅವರೇ ಕೇಳ್ತಾರ್ರಿ, ನೀವ್ ಹೇಳ್ಬೇಕಲ್ಲಿ. ನನ್ನ ಪ್ರಾಬ್ಲಮ್ ಇರೋದು ಉತ್ತರ ಕರ್ನಾಟಕಕ್ಕೆ ಬಣ ಬಡಿದಾಟದ ಅವಶ್ಯಕತೆ ಇದೆಯಾ? ಇಲ್ಲ ಅಲ್ವಾ? ಇಲ್ಲ ಅಲ್ವಾ ಸರ್?
ಉತ್ತರ ಅದ್ ಯಾರು ಡಿಸೈಡ್ ಕರ್ನಾಟಕ ಮಾಡ್ಬೇಕು? ಇಲ್ಲ ಅಂತ ಯಾರು ಹೇಳ್ಬೇಕು? ಇಲ್ಲ ಅಂತ ಯಾರು ಹೇಳ್ಬೇಕು? ಕಾಂಗ್ರೆಸ್ನವ್ರು ಹೇಳ್ಬೇಕಾ, ಬಿಜೆಪಿ ಅವ್ರು ಹೇಳ್ಬೇಕಾ? ಬಿಜೆಪಿ ಅವ್ರು ಏನಾದ್ರು ಬಣ ಬಡಿದಾಟ ವಿಧಾನಸಭೆ ಪರಿಷತ್ತಲ್ಲಿ ನಾವು ಕಿತ್ತಾಡ್ತೀವಿ ಅಂತ ಏನಾದ್ರು ಹೇಳಿದಾರ? ನೀವು ಅವ್ರು ಹೇಳಿದಾರ? ಇಲ್ಲ ಮೊನ್ನೆ ಅಶೋಕ್ ಅವ್ರು ಹೇಳಿದಾರ? ಇಲ್ಲ. ಬೇಕಾಗಿರೋದು ಉತ್ತರ ಕರ್ನಾಟಕಕ್ಕೆ ಕಟ್ಟಿಸ್ಕೊಟ್ಟಂತ ಕುಮಾರಣ್ಣವರು ಸುವರ್ಣಸೌಧದಲ್ಲಿ ಕೂತು ನೀವು ಉತ್ತಮವಾದಂತ ಯೋಜನೆಗಳು ಕೊಟ್ಟು ಕಾಂಗ್ರೆಸ್ ಅವರು ಇವತ್ತು ಬಿಜೆಪಿ ಅವ್ರ ಮೇಲೆ ಅವಶ್ಯಕತೆ ಇಲ್ಲ. ಸರ್ ನಂದು ಒಂದೇ ಒಂದು ಪ್ರಶ್ನೆ ಸರ್, ಅಜಯ್ ಸರ್ ನಿಮ್ಗೆ ಕೇಳ್ಬಿಡ್ತೀನಿ. ವಿಪಕ್ಷ ನಾಯಕರು ವಿಪಕ್ಷ ನಾಯಕರು ತಮ್ಮ ಕುರ್ಚಿಯಲ್ಲಿ ಎದ್ದು ನಿಂತ್ಕೊಂಡು ವಕ್ಫ್ ವಿಷಯ ಮಾತಾಡ್ತಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳರು ಬಾವಿಗಿಳಿದು ಪಂಚಮಸಾಲಿ ಮೀಸಲಾತಿ ಮಾತಾಡ್ತಾರೆ. ಇವರು ಅವಕಾಶ ಕೊಡ್ಲಿಲ್ಲ ಚರ್ಚೆಗೆ. ಸ್ಪಾರ್ಕ್ ಆಫ್ ದ ಮೂವ್ಮೆಂಟ್ ಅಲ್ಲಿ ಆಡಳಿತ ಸರ್ಕಾರ ಪ್ರತಿಭಟನೆ ನಾವು ಪಂಚಮಸಾಲಿಗಳ ಪರವಾಗಿ ನಿಲ್ಲಬೇಕಾಗಿತ್ತು. ಆಗ ಮೋಹನ್ ಒಂದ್ ನಿಮಿಷ. ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಒಂದು ಭಾಷಣ ಕೇಳ್ತಾ ಇದ್ದೆ ನಾನು. ಐಸಿಸ್ನವರು ಅಲ್ ಖಾಯ್ದಾದವರು ಪರಸ್ಪರ ಬಡದಾಡ್ಕೊಳ್ತಾ ಇರುವಾಗ ನಾವು ಅಮೆರಿಕದ ಏನು ಕೆಲಸ ಅಲ್ಲಿ ನಾವು ಕುತ್ಕೊಂಡು ನೋಡ್ಬೇಕು ಅಂದ್ರೆ ಅವರು ಐಸಿಸ್ನವರು ಅಲ್ ಖಾಯ್ದಾದವ್ರು ಬಡದಾಡ್ಕೊತಿದಾರಪ್ಪ. ಅವ್ರು ನೀವು ಕೊತ್ಕೋತಾರೆ ಅಂದ್ರೆ ಅವ್ರ ಉದಾಹರಣೆ ಹೇಳಿದ್ದು. ಅವ್ರು ಇವ್ರ ಮೇಲೆ ದಾಳಿ ಮಾಡ್ತಾರೆ, ಇವ್ರು ಅವ್ರ ಮೇಲೆ ದಾಳಿ ಮಾಡ್ತಾರೆ. ಮಧ್ಯದಲ್ಲಿ ಅಮೆರಿಕ ಹೋಗಿ ಏನು ಮಾಡೋದಿದೆ? ನಾವು ಸುಮ್ಮನೆ ನಮ್ಮ ಪಾಡಿಗೆ ನಾವು ನಮ್ಮ ದೇಶದಲ್ಲಿ ಮಾಡ್ತೀನಿ ಸರ್. ಇಲ್ಲಿ ಏನಾಗಿದೆ, ವಕ್ಫ್ ಮೂಡ ವಿಚಾರದಲ್ಲಿ ಅವಕಾಶ ಕೊಡಲ್ಲ ಅಂದಾಗ ಬಾವಿಗಿಳಿದ್ರು ವಿನ, ಅದು ಬಿಟ್ರೆ ಇಲ್ಲಿ ಬೇರೆ ಕಾಂಗ್ರೆಸ್ ಪಕ್ಷದವರು ಏನು ನೀವು ಕಳೆದ 6 ತಿಂಗಳಿಂದ ನೀವು ಏನು ಸಾಧನೆ ಮಾಡಿದ್ದೀರಾ? ಈಗ ಉತ್ತರ ಕರ್ನಾಟಕಕ್ಕೆ ಬಂದಾಗ ಬೆಂಗಳೂರಲ್ಲೇ ಏನು ಕೈಗಾರಿಕೆಗಳು ಊರ್ ಬಿಟ್ಟು ಹೋಗ್ತಿದ್ದಾರೆ, ಏನ್ ತರ್ತೀರ ಅಂತ ಕೇಳ್ತಿದ್ದಾರೆ. ಅಶ್ವಿನ್ ಗೌಡ್ರೆ, ಆಸ್ ಅನ್ ಅಪೋಸಿಷನ್ ನಿಮ್ಮ ಪರ್ಫಾರ್ಮೆನ್ಸ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂದ್ರೆ ಅದು ಸರಿ ಇಲ್ಲ ಅಂತ ಹೇಳಕ್ ನಾವ್ಯಾರು? ನಮ್ಮ ಹಣೆ ಬರ ನಮ್ಮದಿದೆ. ನಾವು ಮಾಧ್ಯಮವಾಗಿ ಅಲ್ಲ, ನಾವು ಮಾಧ್ಯಮದವರಾಗಿ ಅಧಿಕಾರ ಪೀಠದ ಎದುರಿಗೆ ಕಂಠ ಶೋಷಣೆ ನಾವು ಮಾಡ್ಕೋತೀವಿ. ನೀವು ಸರಿಯಾಗಿ ಹೋರಾಟ ಮಾಡ್ತಿಲ್ಲ ಅನ್ನಕ್ ನಾವ್ ಯಾರು? ನಿಮ್ಮ ಹೋರಾಟ ಸರಿಯಾಗಿಲ್ಲ, ನೀವು ವಿಷಯಗಳನ್ನು ಸರಿಯಾಗಿ ಎತ್ಕೊಳ್ತಿಲ್ಲ ಅನ್ನೋದಕ್ಕೆ ನಾವು ಮಾಧ್ಯಮವಾಗಿ ಸರ್, ವಿರೋಧ ಪಕ್ಷಗಳು ಎಲ್ಲೂ ಫೇಲ್ಯೂರ್ ಆಗಿಲ್ಲ ಸರ್. ಬೆಸ್ಟ್ ಮಾಡಿದ್ದಾರೆ. ಮೂಡ ಇರ್ಲಿ, ವಕ್ಫ್ ಇರ್ಲಿ, ಪ್ರತಿಯೊಂದು ಬಳ್ಳಾರಿ ವಿಚಾರದಲ್ಲೂ ಎಲ್ಲರೂ ಧ್ವನಿ ಎತ್ತಿದ್ದಾರೆ. ನಮಗ್ ಬೇಕಾಗಿರೋದು ನಮ್ಮ ಧ್ವನಿಗೆ ನೀವು ಜನರ ಪರವಾಗಿ ನೀವು ಇದೀರಾ ಅಂತ ಕಾಂಗ್ರೆಸ್ ಅವ್ರನ್ನ ಕೇಳ್ತಿದ್ರೆ ಇಲ್ಲಿ ಆಡಳಿತ ಸರ್ಕಾರದವ್ರು ಏನ್ ಮಾಡ್ತಿದ್ದಾರೆ? ನೀವು 10 ದನಿ ಎತ್ತಾ ಇದೀರಲ್ಲ, ಈಗ ನೋಡಿ ಸರ್, 10 ದನಿ ತಪ್ಪೇನಿದೆ? ಯತ್ನಾಳ್, ಆರ್ ಅಶೋಕ್, ವಿಜಯೇಂದ್ರ ಮತ್ತು ಎಚ್ ಡಿ ಕುಮಾರಸ್ವಾಮಿ ತಪ್ಪೇನಿದೆ ಸರ್? ಇವ್ರು 4 ಜನರನ್ನು ಕೂರಿಸಿ ಒಂದು ಪತ್ರಿಕಾಗೋಷ್ಠಿ ಮಾಡಿಸಿ, ಒಂದು ಏಕತ್ರಿತ ಪತ್ರಿಕಾಗೋಷ್ಠಿ ಸರ್. 10 ಧ್ವನಿ ಬಂದ್ರು ತಪ್ಪೇನಿದೆ? ನಮಗ್ ಬೇಕಾಗಿರೋದು ಪಂಚಮಸಾಲಿಗಳಿಗೆ ಏನೋ ಕಳೆದ ಟರ್ಮ್ ಅಲ್ಲಿ ನೀವು ಕೊಡ್ತೀವಿ, ಮೀಸಲಾತಿ ಕೊಡ್ತೀವಿ ಅಂತ ಹೇಳ್ತಿದ್ದವರು ಈಗ ಎಲ್ಲೋದ್ರಿ ಅಂತ ಕೇಳ್ತಿದ್ದಾರೆ. 10 ಧ್ವನಿ ಇದ್ರೆ ತಪ್ಪೇನಿದೆ? ವಕ್ಫ್ ವಿಚಾರದಲ್ಲಿ 10 ಧ್ವನಿ ಬಂದ್ರೆ ತಪ್ಪೇನಿದೆ? ಅಭಿವೃದ್ಧಿ ಆಗ್ಬೇಕು, ಕೈಗಾರಿಕೆಗೆ ವಿಪಕ್ಷಗಳಲ್ಲಿನ ಒಡಕು ಸರ್ಕಾರಕ್ಕೆ ನುಣುಚಿಕೊಳ್ಳುವ ವಿಪಕ್ಷಗಳ ಒಡಕು ಸರ್ಕಾರಕ್ಕೆ ನುಣುಚಿಕೊಳ್ಳುವ ದಾರಿ ಆಗಬಾರ್ದು. ಕೊಡಬೇಕಾದ ಉತ್ತರವನ್ನು ಕೊಟ್ಟು ಬರಬೇಕಾಗುತ್ತೆ. ಈಗ ಬಹುತೇಕ ನೀವು ಚರ್ಚೆ ಸಮಯದಲ್ಲಿ ನೀವು ಉತ್ತರ ಕೊಟ್ಬಿಟ್ರಿ. ಹೆಂಗಿದೆ ಅಂದರೆ, ನಾವು ಪ್ರಶ್ನೆ ಕೇಳೋದೇ ಇಲ್ಲ, ನೀವು ಉತ್ತರ ಕೊಡಿ ಅಂತೇಳಿ. ಇದು ಈ ವಿರೋಧ ಪಕ್ಷಗಳ ನಡೆ ಇವತ್ತು ನಡ್ಕೊತಾ ಇರ್ತಕ್ಕಂಥದ್ದು. ಇವತ್ತು ನಾನು ಬಹಳ ಜವಾಬ್ದಾರಿಯುತವಾಗಿ ಆಗಲೇ ಉತ್ತರವನ್ನು ಬಿಗಿನಿಂಗಲ್ಲೇ ಹೇಳಿದೆ ನಾನು. ಸರ್, ಪಂಚಮಸಾಲಿ ಎಲ್ಲಿ ಹೇಳಿದ್ರಿ ಸರ್? ಅಶ್ವಿನ್ ಅವರು ಮಾಧ್ಯಮಗಳನ್ನು ಹೇಳ್ಬೇಕಲ್ವಾ ಸರ್? ಉತ್ತರ ಕರ್ನಾಟಕ ಪ್ರಯೋಜನ ಏನಾದ್ರು ಮಾಡ್ಕೊಂಡ್ ಬಂದ್ರಿ? 9 ದಿನ ಹೋಗಿ ಬೆಳಗಾಮಲ್ಲಿ ಹೋಗಿದ್ದಾರೆ. ಅಶ್ವಿನ್ ಗೌಡ್ರೆ, ಉತ್ತರ ಕರ್ನಾಟಕಕ್ಕೆ ಏನ್ ಮಾಡಿದಿರಿ ಅನ್ನೋದು ನಿಮಗೆ ಒಂದು ದಿವಸದ ಡಿಬೇಟು, ಒಂದು ದಿವಸದ ಪ್ರಶ್ನೆ. ನನಗೆ ಪ್ರಶಾಂತಿಗೆ ಹೊಟ್ಟೆ ಸಂಕಟ, ನನಗೆ ಪ್ರಶಾಂತಿಗೆ ಹೊಟ್ಟೆ ಸಂಕಟ ಅದು. ನಮ್ಮ ಜಿಲ್ಲೆಗಳಿಗೆ ಏನ್ ಮಾಡಿದ್ರಿ, ನಮ್ಮ ಊರುಗಳಿಗೆ ಏನ್ ಮಾಡಿದ್ರಿ, ಬಣ ಬಡಿದಾಟ. ಪೊಲೀಸ್ ಇಲಾಖೆಗೆ ಸಂಬಳ ಆಗಿಲ್ಲ, ಆಫೀಸರ್ ಲೆವೆಲ್ ಸಂಬಳ ಆಗಿಲ್ಲ, ಹೊಟ್ಟೆ ತುಂಬುತ್ತಾ ಬಣ ಬಡಿದಾಟ? ವಿದ್ಯುತ್ ಪವರ್ ಕಟ್ಟಿಂಗ್, ಲೋಡ್ ಶೆಡ್ಡಿಂಗ್ ಇದೆ, ಹೊಟ್ಟೆ ತುಂಬುತ್ತಾ ಬಣ ಬಡಿದಾಟ? ನೀರಾವರಿ ಇಲ್ಲ, ರೈತರಿಗೆ ಈಗ ಬೆಳೆ, ಈಗ ಗೊಬ್ಬರಗಳು ಸಿಗ್ತಿಲ್ಲ, ಹೊಟ್ಟೆ ತುಂಬುತ್ತಾ? ಈಗ ಒಂದಾದ್ರೂ ಹೇಳಿ ಸರ್. ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರೆ, ಬಿಜೆಪಿ ಅವ್ರು ಹೇಳ್ತಾ ಇದ್ರೆ? ಕಾಂಗ್ರೆಸ್ ಅವ್ರಿಗೆ ಸರ್ ಹೇಳ್ತಿರೋದು, ನೀವು ಅದನ್ನ ಕೇಳಬೇಕು. ಅದನ್ನ ರಮೇಶ್ ಬಾಬು ಅವರು, ಈಗ ಒಂದು ಸದನದ ಒಳಗಡೆ ಇನ್ಕ್ಲೂಡಿಂಗ್ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ನಿಯಮಾವಳಿ ಗೊತ್ತಿರೋರು ಈ ಪ್ರಶ್ನೆಗಳು ಕೇಳ್ತಾ ಇರಲಿಲ್ಲ. ಬಹುತೇಕ
ಸದನ ಹೆಂಗೆ ನಡೆಯುತ್ತೆ, ಯಾವ ರೀತಿ ಪ್ರಶ್ನೆ ಕೇಳಬೇಕು, ಯಾರು ಉತ್ತರ ಕೊಡಬೇಕು, ಸರ್ಕಾರದ ಪಾತ್ರ ಏನು, ಸರ್ಕಾರದ ಉತ್ತರದಾಯಿತ್ವ ಏನು ಅನ್ನೋ ಪ್ರಶ್ನೆಗಳು ಇದ್ದರೆ ಖಂಡಿತ ಉತ್ತರ ಕೊಡ್ಬೋದಾಯಿತು. ನೀವು ಇಷ್ಟೂ ಚರ್ಚೆ ಮಾಡಿದ್ರಿ, ಎಲ್ಲರೂ JDSನವರು ಯಾವುದಾದ್ರು ಪ್ರಶ್ನೆ ಅಲ್ಲಿ ಎತ್ತಿದ್ದಾಗಲಿ, ಪ್ರತಿಭಟನೆ ಮಾಡಿದ್ದಾಗಲಿ, ಯಾವುದಾದ್ರು ಇಶ್ಯೂ ರೈಸ್ ಮಾಡಿದ್ದಾಗಲಿ ಯಾವುದಾದ್ರು ಒಂದು ತೋರಿಸಿರ್ತಾವೋ ಅದು JDS ಪರಿಸ್ಥಿತಿ ಇವತ್ತಿದೆ. ದಯಮಾಡಿ ನೋಡಿ, ಮಾತಾಡ್ಬೇಕಾದ್ರೆ ಮಾತಾಡಿ, ದಯಮಾಡಿ ಮಾತಾಡಿಲ್ಲ. ಇಲ್ಲ ಸರ್, ತಿಪ್ಪೇಸ್ವಾಮಿ ಮಾತಾಡಿದಾರೆ ಗೊತ್ತಾ? ನೀವೇ ಮಾಧ್ಯಮದಲ್ಲಿ ತೋರಿಸಿದ್ದೀರಾ ಬೆಳಿಗ್ಗೆ. ನಾನು ಮಾತಾಡ್ತಾ ಏನಾಗ್ಬಿಟ್ಟಿದೆ ಅಂದ್ರೆ JDS ಈ ತರ ಡಿವಿಯೇಷನ್ ಮಾಡಿದ್ರೆ ಉಪಯೋಗ ಇಲ್ಲ, ಚರ್ಚೆ ಅವ್ರೇನು ಹೇಳಿ ಒಂದು ಪಾರ್ಟಿನ ಸರ್ ಏನಾಗ್ಲಿ ನಮ್ಮ ಚರ್ಚೆ ಆಗಲ್ಲ ಇದು. ಬರ್ತೀನಿ ಅಶ್ವಿನ್ ಗೌಡ್ರು, ನಮ್ಮ ಪಕ್ಷದಿಂದ ರಮೇಶ್ ಬಾಬು ಕೇಳಿಲ್ಲ ಅಂತಂದ್ರೆ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರೋದು, ವಿಧಾನಸಭೆ ಒಳಗಡೆ JDSನವರು ಯಾವುದೇ ಪ್ರಶ್ನೆಯನ್ನ ಇವತ್ತು ಎತ್ತಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ನೀವು ವಿಧಾನ ಪರಿಷತ್ ಮಾತಾಡ್ತಾ ಇದ್ದೀರಿ, ಅದನ್ನ ಹೇಳಿ ದಯಮಾಡಿ ನೋಡಿ ಡೋಂಟ್ ಡಿಬೇಟ್. ನೀವು ಮಾತಾಡ್ಬೇಕಾದ್ರೆ ಮಾತಾಡಿದ್ದಾರೆ. ತಿಪ್ಪೇಸ್ವಾಮಿ ಅವರು ಕೇಳಿದ್ದಾರೆ 5 ಗಂಟೆ ಪಾರ್ಟಿ ರೌಂಡ್ ಅಲ್ಲಿ ಬೈ ಮಿಸ್ಟೇಕ್ ನಾನು ಬಿಜೆಪಿ ವಿಧಾನ ಪರಿಷತ್ ಸದಸ್ಯರು ಅಂದಿದ್ದೀನಿ, ನನಗೆ ನೆನಪಿದೆ. ಎಸ್ ಇವತ್ತು ಆಗಬೇಕಾಗಿರ್ತಕ್ಕಂಥ ಚರ್ಚೆ ತಾವು ಭಾಳ ಸ್ಪಷ್ಟವಾಗಿ ಹೇಳಿದ್ರಿ. ವಿಧಾನಸಭೆಯ ಅಧಿವೇಶನ 10 ದಿನಗಳ ಅಧಿವೇಶನದಲ್ಲಿ ಇವತ್ತು ಎಷ್ಟು ಪ್ರಶ್ನೆಗಳು ಬಂದಿದೆ, ಎಷ್ಟು ಅವಕಾಶಗಳಿದೆ, ಎಷ್ಟು ಬಿಲ್ಲು ಸದನ ಮುಂದೆ ಪ್ಲೇಸ್ ಆಗ್ತಾಯಿದೆ. ನಿನ್ನೆ ಆಗಲೇ ಭಾಳ ವಿಸ್ತಾರವಾಗಿ ನಿನ್ನೆ ಸ್ಪೀಕರ್ ಅವರು ಹೇಳಿದ್ದಾರೆ. ಸರ್ಕಾರ ಉತ್ತರ ಕೊಡೋಕ್ಕೆ ತಯಾರಿದೆ. ಇವರು ಒಂದು ನಿಲುವಳಿ ಅಂದರೆ ಯಾವುದು ವಿಷಯದ ಮೇಲೆ ಚರ್ಚೆ ಮಾಡ್ತೀವಿ ಅಂತೇಳಿ ಅವರು ಒಂದು ಕನ್ಕ್ಲೂಷನ್ಗೆ ಬರಬೇಕು. ವಕ್ಫ್ ಮೇಲೆ ಮಾತಾಡ್ತೀರಾ ಮಾತಾಡಿ, ಇಲ್ಲ ಪಂಚಮಶಾಲಿ ಬಗ್ಗೆ ಮಾತಾಡ್ತೀರಾ ಮಾತಾಡಿ. ಈಗ ಅವ್ರಿಗೆ ಕ್ಲಾರಿಟಿ ಇಲ್ಲ. ಅಲ್ಲಿ 2 ಗುಂಪು ಇಟ್ಕೊಂಡು ಇವತ್ತು ಒಂದು ಗುಂಪು ಬಾವಿಗೆ ಇಳಿತಾರೆ, ಇನ್ನೊಂದು ಗುಂಪು ಇನ್ನೊಂದು ವಿಷಯ ಎತ್ತುತ್ತಾರೆ. ಸೊ ಹಾಗಾಗಿ ಸಾಮಾನ್ಯವಾಗಿ ಬಾವಿಲಿ ಇಳಿದಾಗ ಏನು ಪ್ರೊಸೀಜರ್ ಇರಬೇಕು ಅನ್ನೋದಕ್ಕೆ ನಿಯಮಾವಳಿ ಬೇರೆ. ಆಚೆ ಕಡೆ ವಿರೋಧ ಪಕ್ಷದ ನಾಯಕರು ಪ್ರಶ್ನೆ ಎತ್ತಿದಾಗ ಅದ್ರ ಮೇಲೆ ಏನು ಚರ್ಚೆ ಆಗಬೇಕು, ಈ ಚರ್ಚೆ ಬೇರೆ. ಇವತ್ತು ಅವರಲ್ಲಿ ಹೊಂದಾಣಿಕೆ ಇಲ್ಲದರಿಂದ ಇವತ್ತಲ್ಲಿ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು. ನಾವು ಸರ್ಕಾರ ಅಫ್ಕೋರ್ಸ್ ನಾವು ಅಕೌಂಟಬಿಲಿಟಿ ಇದೆ, ಉತ್ತರವನ್ನು ಕೊಡಬೇಕಾಗತ್ತೆ, ವಿರೋಧ ಪಕ್ಷಗಳ ಗೌರವತೆ ನಡೆಸ್ಕೋಬೇಕಾಗತ್ತೆ. ಸರ್ಕಾರದ ಪರವಾಗಿ ಸರ್ಕಾರದ ತಪ್ಪುಗಳನ್ನ ಎತ್ತಿ ಹೇಳಿದಾಗ ಸರಿಪಡಿಸುವಂಥ ಕೆಲಸವನ್ನು ಮಾಡ್ಕೋಬೇಕಾಗತ್ತೆ. ಇವತ್ತು ಹೌದು, ಬಳ್ಳಾರಿಯಲ್ಲಿ ಒಂದು ದೊಡ್ಡ ಘಟನೆ ಆಗಿದೆ, ಅದ್ರ ಬಗ್ಗೆ ಚರ್ಚೆ ಆಗಬೇಕು. ಇವತ್ತು ಬಗರ್ಹುಕುಂಗೆ ಸಂಬಂಧಪಟ್ಟಂತೆ ಭಾಳ ಪ್ರಥಮವಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ಸಿರ್ಸಿನಲ್ಲಿ ಪ್ರಾಯೋಗಿಕವಾಗಿ ಹಕ್ಕುಪತ್ರವನ್ನು ವಿತರಣೆ ಮಾಡಿದ್ದೀವಿ. ಇವತ್ತು ಪೋಡಿಗೆ ಸಂಬಂಧಪಟ್ಟಂತೆ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಒಂದು ದೊಡ್ಡ ಬದಲಾವಣೆ ಮಾಡಿದ್ದಾರೆ. ಸುಮಾರು 5 ಲಕ್ಷ ಪೋಡಿ ಪ್ರಕರಣಗಳು BJP ಅವರದಲ್ಲಿ ಬಾಕಿ ಇತ್ತು. ಅದಕ್ಕೆ ಸಿಂಪ್ಲೈಸ್ ಮಾಡಿ ಇವತ್ತು 1 to 5 ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟು ತಹಶೀಲ್ದಾರ್ಗೆ ಪವರ್ ಡೆಲಿಗೇಟ್ ಮಾಡಿ ರೈತರಿಗೆ ಅನುಕೂಲ ಆಗಲಿ. 16 ವರ್ಷದಿಂದ ಪೋಡಿ ಆಗಿಲ್ಲ 5 ಲಕ್ಷದ ಪ್ರಕರಣಗಳು. ಅದಕ್ಕೆ ಒಂದು ಆದೇಶ ಮಾಡಿದ್ದೀವಿ. ಇದ್ರ ಮೇಲೆ ಚರ್ಚೆ ಆಗಬೇಕು. ಇವತ್ತು ಕೋವಿಡ್ಗೆ ಸಂಬಂಧಪಟ್ಟಂತೆ ಏನೇನು ಒಂದು ವರದಿಯನ್ನು ಕೊಟ್ಟಿದ್ದಾರೆ, ಅದ್ರ ಮೇಲೆ ಚರ್ಚೆ ಆಗಬೇಕು. ಈ ವಿಷಯಗಳನ್ನ ಚರ್ಚೆ ಮಾಡಿ ಅಂತಂದರೆ ಬರೀ ಯಾವುದೋ ಒಂದು 2A ಬಗ್ಗೆ ಇಟ್ಕೊಂಡು ಹೋರಾಟ ಮಾಡ್ತೀವಿ ಅನ್ನೋದು, ಇನ್ನೊಬ್ಬರು ಇಲ್ಲ ವಕ್ಫ್ ಬಗ್ಗೆ ಹೋರಾಟ ಮಾಡ್ತೀವಿ ಅನ್ನೋದು ಕೊಡಿ. ವಕ್ಫ್ ಬಗ್ಗೆ ನೀವು ಹೋರಾಟ ಮಾಡ್ತೀರಾ, ನಿಲುವಳಿ ಸೂಚನೆ ಕೊಡ್ತೀರಾ, ಕೊಡಿ. ಸ್ಪೀಕರ್ ಅನುಮತಿ ತಗೊಳ್ಳಿ, ಚರ್ಚೆ ಆಗಲಿ, ತಪ್ಪು ಅಂತ ಅಲ್ಲ. ಈಗ ವಕ್ಫ್ನಲ್ಲಿ ಈಗ ಸಾಕಷ್ಟು ವರದಿಗಳು ಬಂದಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಎಷ್ಟು ನೋಟಿಸ್ ಇಶ್ಯೂ ಆಗಿದೆ, BJP ಸರ್ಕಾರದಲ್ಲಿ ಎಷ್ಟು ಇಶ್ಯೂ ಆಗಿದೆ, ಈ ಕೊಟ್ಟಿರ್ತಕ್ಕಂಥ ನೋಟಿಸ್ ಸರ್ಕಾರ ವಾಪಸ್ ತಗೊಂಡಿದೆ, ಯಾವ ರೈತರಿಗೆ ಇನ್ನೂ ತೊಂದರೆ ಆಗಿದೆ. ಜನತೆ ಹಿತದೃಷ್ಟಿಯಿಂದ ನಾನೊಂದು ಮಾತು ಹೇಳಿದೆ, ವಿಪಕ್ಷ ಅಲೈನ್ಡ್ ಆಗಿಲ್ಲ, ವಿಪಕ್ಷದಲ್ಲಿ ಒಡಕಿದೆ ಅನ್ನುವಂಥದ್ದು ಸರ್ಕಾರಕ್ಕೆ ನುಣುಚಿಕೊಳ್ಳೋದಕ್ಕೂ ನೆಪ ಆಗಬಾರ್ದು. ಉತ್ತರ ಕರ್ನಾಟಕಕ್ಕೆ ಪ್ರಶ್ನೆಗಳಿದ್ದಾವೆ, ನೀವು ಅದನ್ನು ವಿಪಕ್ಷಗಳ ಕೇಳದಾಗಲೇ ಕೊಡಬೇಕು ಅಂತ. ಇಲ್ಲ ಒಂದು ನಿಮಿಷ, ಬೆಳಗಾವಿ ತನಕ ಹೋಗಿ ಅಧಿವೇಶನ ಮಾಡ್ತಾ ಇದ್ದೀರಿ ಅಂದ್ರೆ ಸರ್ಕಾರದ ಜವಾಬ್ದಾರಿ ನಿರ್ವಹಿಸಿ ಬನ್ನಿ ಅಂತ. ಖಂಡಿತ ನಾನು ಅದನ್ನೇ ಹೇಳಿದ್ದು. ನಾವು ಉತ್ತರ ಕೊಡೋ ಸ್ಥಾನದಲ್ಲಿ ಕೂತಿದ್ದೇವೆ, ಉತ್ತರದಾಯಿತ್ವನ ಹೊಂದಿದ್ದೇವೆ, ಸರ್ಕಾರ ಉತ್ತರ ಕೊಡೋಕ್ಕೆ ತಯಾರಿದೆ. ನೀವು ಚರ್ಚೆನೇ ಮಾಡಲ್ಲ, ಉತ್ತರ ಕೊಡಿ. ಹೆಂಗೆ ಯಾರು ಉತ್ತರ, ಯಾವ್ದ ಮೇಲೆ ಉತ್ತರ ಕೊಡ್ತೀರಾ? ನೀವು ಪ್ರಶ್ನೆ ಕೇಳಬೇಕಲ್ಲ, ನಿಲುವಳಿ ಸೂಚನೆ ಕೊಡ್ತೀರಾ ಕೊಡಿ, ಇಲ್ಲ 0 ಅವ್ರ ಮೇಲೆ ತಗೋತೀರಾ ತಗೊಳ್ಳಿ, ಇಲ್ಲ ಸಾರ್ವಜನಿಕ ಮಹತ್ವದ ವಿಷಯ ಇದೆ, ನಾವೆಲ್ಲ JDS BJP ಒಟ್ಟಿಗೆ ಬಂದಿದ್ದೀವಿ, ಈ ವಿಷಯದ ಮೇಲೆ ಚರ್ಚೆ ಮಾಡಿ ಅಂತ ಹೇಳಿ ಮಾಡಿ ತಗೊಳ್ಳಿ, ಸ್ಪೀಕರ್ ಅನುಮತಿ ತಗೊಳ್ಳಿ, ಚರ್ಚೆ ಮಾಡಿ. ನೀವು ವಿಷಯನೇ ಮಂಡನೆ ಮಾಡಿದ್ರೆ ಉತ್ತರ ಯಾವ್ದ ಮೇಲೆ ಕೊಡ್ಬೇಕು ಸರ್ಕಾರ? ಇವತ್ತೇನು ನಿಯಮಾವಳಿ ಪ್ರಕಾರ 0 ಅವರ್ಲ್ಲಿ ಏನು ಕೊಡಬೇಕು, ಪ್ರಶ್ನೆಗಳೇನಿದೆ, ಲಿಖಿತ ಪ್ರಶ್ನೆ ಏನಿದೆ, ಮತ್ತು ಸ್ಟಾರ್ ಕ್ವಶನ್ ಏನಿದೆ, ಅದೆಲ್ಲ ಪ್ರೊಸೀಜರ್ ಪ್ರಕಾರ ಹೊರಟೋಗುತ್ತೆ. ನೀವು ಸಾರ್ವಜನಿಕ ಮಹತ್ತರವಾದಂಥ ವಿಚಾರ ಇದ್ದಾಗ ನೀವೊಂದು ನಿಲುವಳಿ ಸೂಚನೆ ಮಂಡನೆ ಮಾಡಬೇಕಾಗುತ್ತೆ, ಸ್ಪೀಕರ್ ಅನುಮೋದನೆ ತಗೋಬೇಕಾಗುತ್ತೆ, ಅದ್ರ ಮೇಲೆ ಚರ್ಚೆ ಆಗಬೇಕಾಗುತ್ತೆ. ಇದಕ್ಕೆ ನೀವೇ ತಯಾರಿಲ್ವಲ್ಲ ಅಲ್ವಾ ಮೋಹನ್ ವಿಶ್ವ ಅವರೇ? ಕೇಳ್ತೀನಿ, ಒಂದು ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.